88 ವರ್ಷದ ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಚಿಕಿತ್ಸೆಯನ್ನ ಪಡಿತಾ ಇದ್ರು. ವ್ಯಾಟಿಕನ್ನ ನಿವಾಸದಲ್ಲಿ ಕೊನೆಯುಸಿರನ್ನ ಪೋಪ್ ಎಳೆದಿದ್ದಾರೆ. ಕ್ಯಾಥೋಲಿಕ್ ಧರ್ಮದ ಪರಮೋಚ್ಚ ಧರ್ಮಗುರು ಪೋಪ್ ಅವರು ಕೊನೆಯುಸಿರನ್ನ ಎಳೆದಿರುವಂತಹ ವಿಚಾರ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು ಮತ್ತು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆ, ವಯೋಸಹಜ ಕಾಯಿಲೆಯೂ ಕೂಡ ಅವರಿಗೆ ಬಾಧಿಸ್ತಾ ಇತ್ತು. ಹಿನ್ನೆಲೆಯಲ್ಲಿ ಕೆಲ ಕಾಲ ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡಿದ್ರು. ಆನಂತರ ಅವರ ನಿವಾಸಕ್ಕೆ ಕರೆತರಲಾಗಿತ್ತು. ಅವರ ನಿವಾಸದಲ್ಲಿ ಅವರು ಮೃತರಾಗಿದ್ದಾರೆ, ಕೊನೆಯುಸಿರನ್ನ ಎಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಪೋಪ್ ನಿಧನರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು, ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಿದೆ? ದಿವ್ಯ, ಕಳೆದ 3 ತಿಂಗಳಿಂದಲೂ ಕೂಡ ಅವರು ಡಬಲ್ ನಿಮೋನಿಯಾದಿಂದ ಬಳಲ್ತಾ ಇದ್ರು. ಹೀಗಾಗಿ ಆಗಾಗ್ಗೆ ಅವರ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಕೂಡ ಆಗ್ತಾ ಇತ್ತು. ಆದ್ರೆ ಇವತ್ತು ಅವರು ನಿಧನ ಹೊಂದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿಗಳು ಬಂದಿದ್ದಾವೆ. ಬೆಳಗ್ಗೆ 7:15 ಸುಮಾರು ಅವರು ನಿಧನ ಹೊಂದಿದ್ದಾರೆ ಅಂತ ಅಧಿಕೃತ ಮಾಹಿತಿ 9 ಗಂಟೆ ಅಷ್ಟೊತ್ತಿಗೆ ಬಿಡುಗಡೆ ಆಯ್ತು. ನಿನ್ನೆ ಅಷ್ಟೇ ಅವರು ಈಸ್ಟರ್ ದಿನ ಏನು ಬಹಿರಂಗವಾಗಿ ಕಾಣಿಸ್ಕೊಂಡಿದ್ರು. ತೀವ್ರ ಅನಾರೋಗ್ಯದ ನಡುವೆಯೂ ಕೂಡ ಅವರು ಹಬ್ಬದಲ್ಲಿ ಭಾಗವಹಿಸುವಂತಹ ಪ್ರಕ್ರಿಯೆಯನ್ನ ಅಂದ್ರೆ ಪ್ರಯತ್ನವನ್ನ ಕೂಡ ಮಾಡಿದ್ರು, ಮತ್ತೆ ಜನರ ಜೊತೆಗೆ ಬೆರೆಯುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಏಕಾಏಕಿ ಈಗ ಸಾವನ್ನಪ್ಪಿರುವಂತಹ ಸುದ್ದಿ ಕೂಡ ಗೊತ್ತಾಗ್ತಾ ಇದೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಸೊ ಹೀಗಾಗಿ ಸಹಜವಾದಂತಹ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಅದರಲ್ಲೂ ಕೂಡ ನಿಮೋನಿಯಾ ಅವ್ರನ್ನ ಹೆಚ್ಚು ಬಾಧಿಸ್ತಾ ಇತ್ತು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.